ATM ಕಳ್ಳರು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ರಮೇಶ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಈಗ ಸರ್, ಅವರು ಏನೇನು ಸೇಫ್ ಗಾರ್ಡ್ ತೊಗೊಳ್ಬೇಕು, ಏನೇನು ಎಚ್ಚರಿಕೆ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಶುಭಮಂಗಳ ಅವರು ಹೇಳಿದ್ರು. ಈಗ ಇಲಾಖೆ ವತಿಯಿಂದ, ನಿಮ್ಮ ಇಲಾಖೆ ವತಿಯಿಂದ ಜನಸಾಮಾನ್ಯರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಈಗ ಜನಸಾಮಾನ್ಯರಿಗೆ ತಮ್ಮ ಈ ಉದಯ ವಾಹಿನಿ ಮುಖಾಂತರ ಎಲ್ಲ ಗೊತ್ತಾಗಿದೆ. ಈಗ ನಾವು ಏನೆಲ್ಲ ಎಂತೆಂಥ ಕಳ್ಳರಿದ್ದಾರೆ, ಹೇಗೆ ನಮ್ಮ ಹಣವನ್ನು ಲಪಟಾಯಿಸ್ತಾರೆ ಹಾಗೆ ಅನ್ನೋದು ಗೊತ್ತಾಗಿದೆ. ಈಗ ಆದಷ್ಟು ಅವರು ಎಚ್ಚರವಾಗಿರಬೇಕು. ಇಂಥ ಈಗ ATM ಸೆಂಟ್ರಿಗೆ ಹೋದ ತಕ್ಷಣ ಅಲ್ಲೇನಾದರೂ ತಮ್ಮ ಹಣವನ್ನು ಡ್ರಾ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಇಷ್ಟೆಲ್ಲ ತೊಂದರೆಗಳು ಏನಾದರೂ ಚಿಕ್ಕ ಪುಟ್ಟ ಲೋಪದೋಷಗಳು ಕಂಡು ಬಂದಾಗ ಇಮಿಡಿಯೇಟಾಗಿ ಅಲ್ಲಿನ ಬ್ಯಾಂಕಿನ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು. ಅದು ಆದ ನಂತರ ತಕ್ಷಣ ಪೊಲೀಸ್ ಠಾಣೆಗೆ ಬಂದು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಜೊತೆಗೆ ಕಂಪ್ಲೇಂಟನ್ನು ದಾಖಲು ಮಾಡಬೇಕು. ಮಾಡಿದಾಗ ಮುಂದಿನ ನಾವು ತನಿಖೆಯನ್ನು ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಅನುಕೂಲ ಆಗ್ತದೆ. ತಕ್ಷಣ ಆ ಕೆಲಸ ಮಾಡಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ಮೇಡಮ್ ಅವರು ಹೇಳ್ದಂಗೆ, ಶುಭಮಂಗಳ ಅವರು ಹೇಳಿದ ಹಾಗೆ, ಈಗ ಅವರು ಎಚ್ಚರಿಕೆ ಕ್ರಮ ಮಾಡ್ಕೋಬೇಕು, ಹಣ ಡ್ರಾ ಮಾಡ್ಕೋಬೇಕು. ಅವ್ರು ಹೇಳಿದರು ಯಾವ್ಯಾವ ರೀತಿ ನಾವು ಎಚ್ಚರಿಕೆಯನ್ನು. ಇಂಥ ಆರೋಪಿಗಳನ್ನು ನೀವು ಹಿಡಿದಂತಹ ಸಂದರ್ಭದಲ್ಲಿ ಯಾವ ಮಟ್ಟದ, ಯಾವ ಪ್ರಮಾಣದ ಶಿಕ್ಷೆ ಆಗ್ಬೋದು ಅವರಿಗೆ? ಯಾಕೆಂದ್ರೆ ಅದನ್ನು ಕೂಡ ಎಚ್ಚರಿಕೆ ಕೊಟ್ಬಿಡ್ಬೋದಲ್ಲ ಜನಗಳಿಗೆ. ಈಗ ನಾವು ಏನಾಗಿದೆ ಅಂದರೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ 66ರ ಕಲಂ 66 ಪ್ರಕಾರ ನಾವು ಕೇಸನ್ನು ದಾಖಲು ಮಾಡಿದ್ವಿ. IT ಕಾಯ್ದೆ ಕಲಂ 66 ಪ್ರಕಾರ ಕೇಸ್ ದಾಖಲು ಮಾಡಿದ್ದೇವೆ. ಈಗ ಏನು ಈ ಆರೋಪಿಗಳು, ನಾವು ಈಗ ಕೇಸುಗಳನ್ನು ದಾಖಲು ಮಾಡ್ತಾ ಇರ್ತೀವಿ, ತನಿಖೆ ಮಾಡ್ತೇವೆ, ಮತ್ತು ಈ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ, ಹೀಗೆಲ್ಲ ಮಾಡ್ತೇವೆ. ಆದರೂ ಕೂಡ ಏನು ಅವ್ರಿಗೆ ಶಿಕ್ಷೆ ಆಗ್ತದೋ ಅಥವಾ ಶಿಕ್ಷೆ ಪ್ರಮಾಣ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ, ಶಿಕ್ಷೆ ಆಗೋದೇ ಇಲ್ವೋ, ಇದೆಲ್ಲ ಮುಂದೆ ನಾವು ಏನು ಒಂದು ನ್ಯಾಯಾಲಯದ ಒಂದು ಆದೇಶ ಪ್ರಕಾರ ಇದೆಲ್ಲ ನಡೀತದೆ. ಶುಭಮಂಗಳ ಅವರೀಗ ATMನಲ್ಲಿ ನಾವು ಹೋದಾಗ ಏನೇನು ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಹೇಳಿದ್ರಲ್ಲ, ಈಗ ಕೆಲವು ಸರ್ತಿ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ನಮ್ಮ ಕಾರ್ಡಿನ CVR ನಂಬರ್ ಅಂತ CVV ನಂಬರ್ನ ಹಾಕ್ಬಿಟ್ಟು ಇದರಲ್ಲೂ ಕೂಡ ಏನಾದರೂ ಎಚ್ಚರಿಕೆ ತಗೊಳ್ತಕ್ಕಂಥ ಇದಿದೆಯಾ? ಖಂಡಿತ ಇದೆ. ಯಾಕೆಂದ್ರೆ ನೀವು ATM ಅಲ್ಲೇ ನೋಡಿದ್ರಿ, ಅದು ನಿಮಗೆ ಫಿಸಿಕಲಿ ಅವೈಲೇಬಲ್ ಡಿವೈಸ್. ಇದು ನಾನ್ ಫಿಸಿಕಲಿ ಅವೈಲೇಬಲ್ ಡಿವೈಸ್ ನಿಮಗೆ ATM ಅಂದಾಗ. ಯಾಕೆಂದ್ರೆ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆನ್ಲೈನ್ ಅಲ್ಲಿ ಆಗುತ್ತೆ. ಇದರಲ್ಲೇ ಸೆಷನ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಅದ್ರಲ್ಲಿ ಮಾಡದಿರೋ ಇರಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಇದಕ್ಕಿಂತ ಜಾಸ್ತಿ ನಡೆಯುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲಿ ತುಂಬಾ ಜಾಸ್ತಿ ನಡೆಯುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೈಬರ್ ಕೆಫೆಗಳಲ್ಲಿ ಮಾಡಬೇಡಿ. ಯಾಕೆ ಅಂತಂದ್ರೆ ಅಲ್ಲಿ ಯಾವ ತರದ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ ನಮ್ಗೆ ಅದ್ರ ಬಗ್ಗೆ ಪರಿವೇ ಇರಲ್ಲ. ಅದ್ರ ಜೊತೆಗೆ ಅಲ್ಲಿ LAN ಇರುತ್ತೆ, ಲೋಕಲ್ ಡಾಟಾ ಪೂರ್ತಿ ಟ್ರಾನ್ಸ್ಫರ್ ಆಗ್ತಾ ಎಲ್ಲ ಕಡೆಗೆ. ಕೀ ಲಾಗರ್ಸ್ ಇರ್ಬೋದು, ಮತ್ತೆ ಇನ್ಯಾವುದೋ ಸಾಫ್ಟ್ವೇರ್ ಇರ್ಬೋದು. ಸೊ ರಿಸ್ಕ್ ತಗೊಳ್ಳೋದು ಸೈಬರ್ ಕೆಫೆಗಳಲ್ಲಿ ಮಾಡಬಾರ್ದು. ಇನ್ನೊಂದು ಕಡೆ ನಾವು ಕೆಲವು ಕಡೆ ಕ್ಯಾಶ್ ತಗೊಂಡು ಹೋಗಿರಲ್ಲ, ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಹಣವನ್ನ ಪೇಮೆಂಟ್ ಮಾಡ್ತೀವಿ ಕೆಲವು ಕಡೆ. ಅಲ್ಲಿ ಏನಾದರೂ ಎಚ್ಚರಿಕೆ ವಹಿಸಬೇಕಾ? ಖಂಡಿತವಾಗ್ಲು. ನೀವು ಕಾರ್ಡ್ ಸ್ವೈಪ್ ಮಾಡಬೇಕಾದ್ರೆ ನೀವು ಹೇಳಿ, ಮೆಷಿನ್ ತೋರಿಸಿ ನಾನು ಸ್ವೈಪ್ ಮಾಡ್ತೀನಿ ಅಂತ. ಬಿಕಾಸ್ ಯು ಹ್ಯಾವ್ ಆಲ್ ದ ರೈಟ್ಸ್. ನಿಮ್ ಕಾರ್ಡು, ನಿಮ್ ದುಡ್ಡು, ನೀವು ಅವ್ರಿಗೆ ಕೊಡ್ತಾ ಇರೋದು. ನೀವು ಕಸ್ಟಮರ್ ಇಸ್ ಅ ಕಿಂಗ್ ಆಲ್ವೇಸ್. ಸೊ ನೀವು ಸ್ವೈಪ್ ಮಾಡಿ ಕಾರ್ಡ್ ಅನ್ನ. ಅವ್ರೇನಾರ ಹೇಳಿ ನಾನ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ, ಇಲ್ಲ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿ ಜೊತೆನಲ್ಲಿ ಹೋಗಿ ಅವ್ರು ಎಲ್ಲಿ ಸ್ವೈಪ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿ. ಮತ್ತೆ ಅವರು ಡಬಲ್ ಸ್ವೈಪ್ ಮಾಡ್ತಾರೆ. ಆತರ ಏನಾರ ಡೌಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕಸ್ಟಮರ್ ಕೇರ್ ಫೋನ್ ಮಾಡಿ. ಮತ್ತೆ ಯಾವಾಗ್ಲೂ ಮೊಬೈಲ್ ಅಲರ್ಟ್ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಗೆ ಮೊಬೈಲ್ ಅಲ್ಲಿ ಮೆಸೇಜ್ ಬರೋದು. ಮತ್ತೆ ಪ್ರತಿ ಸತಿ ಟ್ರಾನ್ಸಾಕ್ಷನ್ ಮಾಡಿದಾಗ್ಲೂ ನಿಮಗೆ ಪ್ರಿಂಟ್ ಔಟ್ ಬರುತ್ತಲ್ಲ, ಅದು ಜಾಸ್ತಿ ದಿನ ಇರಲ್ಲ, ಅದು ವೈಪ್ ಔಟ್ ಆಗೋಗುತ್ತೆ. ನಿಮಗೆ ಆ ತರದೇನೋ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಇದು, ಅಥವಾ ಈ ಟ್ರಾನ್ಸಾಕ್ಷನ್ ಅಲ್ಲಿ ಎರರ್ ಇತ್ತು, ಈ ಮೆಸೇಜ್ ನನಗೆ ಬೇಕೇ ಬೇಕು ಅಂದ್ರೆ ಜೆರಾಕ್ಸ್ ಮಾಡಿಸಿ ಇಟ್ಕೊಳ್ಳಿ. ಯಾಕಂದ್ರೆ ಆ ನಿಮ್ದು ಏನ್ ಸ್ಲಿಪ್ ಬಂದಿರುತ್ತೆ ATM ಮೆಷಿನ್ ಇಂದ, ಅದು ಜಾಸ್ತಿ ದಿನ ಇರಲ್ಲ. ಜಾಸ್ತಿ ಅಂದ್ರೆ 15 ದಿನವರೆಗೂ ಇರುತ್ತೆ. ನಮಗೊಂದು ಡೂಪ್ಲಿಕೇಟ್ ಕೊಟ್ಟಿರ್ತಾರಲ್ಲ ಮೇಡಮ್, ಯಾವುದು ಅದು ನೀವು ಸೈನ್ ಮಾಡಿದಾಗ ATM ಮೆಷಿನ್ ಅಲ್ಲಿ ತಗೊಂಡಿದ್ದನ್ನ ಅದರಲ್ಲಿ ನಿಮಗೆ ಡೂಪ್ಲಿಕೇಟ್ ಬಂದಿರಲ್ಲ, ಒಂದೇ ಕಾಪಿ ಬಂದಿರುತ್ತೆ. ಇಲ್ಲಿ ನೀವು ಬೇರೆ ಎಲ್ಲಾದ್ರೂ ಕಾರ್ಡ್ ಸ್ವೈಪ್ ಮಾಡಿದಾಗ ಡೂಪ್ಲಿಕೇಟ್ ಕಾಪಿ ಬರುತ್ತೆ, ಅದು ಉಳ್ಕೊಳ್ಳುತ್ತೆ. ಬಟ್ ATM ಇಂದ ಬರುವಂತ ಸ್ಲಿಪ್ ಅಲ್ಲಿ ಅದು ಜಾಸ್ತಿ ದಿನ ಉಳಿಯಲ್ಲ, ಅದು ಆ ಪ್ರಿಂಟ್ ಫೇಡ್ ಆಗೋಗುತ್ತೆ. ಮತ್ತೆ ನೀವು 15 ದಿನ ಆದ್ಮೇಲೆ ಅದನ್ನ ಎವಿಡೆನ್ಸ್ ಅಂತ ತಗೊಳಕ್ ಹೋದ್ರೆ ಅದರಲ್ಲಿ ಸಿಗೋದಿಲ್ಲ. ಈಗ ಕೊನೆಯದಾಗಿ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ ನ ನೀವು ಮೆಂಬರ್ ಆಗಿ, ನಿಮ್ಮ ಟೀಮ್ ನಿಂದ ನೀವೇನು ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀರಾ ಇಂಥದನ್ನ ತಡೆಗಟ್ಟೋದಕ್ಕೆ? ನಾವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿದೀವಿ. ಈ ತರ ಟ್ರೈನಿಂಗ್ಸ್ ಮಾಡ್ಬೋದು. ಆ ಟ್ರೈನಿಂಗ್ಗೆ ಕರಿಕ್ಯುಲಮ್ ಏನೇನ್ ಬೇಕು, ಸೆಕ್ಯೂರಿಟಿ ಲೆವೆಲ್ಗೆ ಅಂದ್ರೆ ಬ್ಯಾಂಕ್ ATM ಸೆಕ್ಯೂರಿಟಿ ಅವ್ರಿಗೆ ಏನೇನು ಬೇಕು ಕರಿಕ್ಯುಲಮ್, ಅಂದ್ರೆ ಟೆಕ್ನಾಲಜಿ ಬೇಡ ಅವ್ರಿಗೆ, ಬಟ್ ಮಿನಿಮಮ್ ಜ್ಞಾನ ಬೇಕೇ ಬೇಕು. ಅದಕ್ಕೆ ಏನೇನು ಬೇಕು. ಮತ್ತೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ. ಅವ್ರುಗಳಿಗೆ ATM ಮೆಷಿನ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು, ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು, ಅಥವಾ ಇದು ಎರಡೂ ಬಿಟ್ಟು ನಾವು ಬರೀ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದೀವಿ, ಕ್ರೆಡಿಟ್ ಯೂಸ್ ಮಾಡ್ತಿಲ್ಲ ಅಂದಾಗ ಅದನ್ನ ಹೇಗೆ ಯೂಸ್ ಮಾಡಬೇಕು, ಈ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾರೆ. ರಮೇಶ್ ಅವರು, ಈಗ ಜನಸಾಮಾನ್ಯರಿಗೆ ಏನು ಮನವಿಯನ್ನು ಮಾಡ್ಕೊಳ್ತೀರಾ ಇಂಥ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ?
ಈಗ ನಮ್ಮ ಏನು ಗ್ರಾಹಕರು ಈಗ ಮೇಡಮ್ ಅವ್ರು ಹೇಳಿದಾಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ತಮ್ಮ ಹಣ, ತಾವು ಕಷ್ಟಪಟ್ಟು ದುಡಿದ ಹಣ ಅದನ್ನು ತಗೊಂಡೋಗಿ ನಾವು ಬ್ಯಾಂಕಲ್ಲಿ ಇಟ್ಟಾಗ ಅದನ್ನು ನಾವು ಡ್ರಾ ಮಾಡ್ಕೊಂಡು ಅನುಭವಿಸ್ಕೊಳ್ಳತಕ್ಕಂಥ. ಸೊ ಹಣ ಕಳ್ಕೊಂಡಂತಹ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಅವರಿಗೆ ಸಹಾಯ ಸಿಗಲಿಲ್ಲ ಅಂದಾಗ ಖಂಡಿತ ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ಅವ್ರು ಬಂದು ನಮ್ಮನ್ನು ಇಬ್ಬರು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸೊ ವೀಕ್ಷಕರೇ, ನಾವು ದುಡಿದಂತಹ ಹಣ, ಕೆಲವು ಕಡೆ ಹೇಳ್ತಾರೆ ದುಡಿದಿದ್ದ ದುಡ್ಡೇ ಉಳಿಯಲ್ಲ, ಇನ್ನು ಸಿಕ್ಕ ದುಡ್ಡು ಉಳಿಯುತ್ತಾ ಅಂತ ಅಂದ್ಬಿಟ್ಟು, ಆದರೆ ದುಡಿದಿದ್ದ ದುಡ್ಡನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ ಹೋರಾಟ ಮಾಡಬೇಕಾದಂತಹ ಸನ್ನಿವೇಶ ಬಂದೊದಗಿದೆ. ಹಾಗಾಗಿ ಈಗೇನು ಈ ವಿಷಯ ತಜ್ಞರು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಏನೆಲ್ಲ ನಿಮಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ, ಖಂಡಿತ ನಿಮ್ಮ ಹಕ್ಕು. ನಾವು ಪ್ರತಿಯೊಂದಕ್ಕೂ ಕೂಡ ದುಡ್ಡನ್ನು ಕಟ್ತೀವಿ. ಹಾಗಾಗಿ ಪ್ರತಿಯೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪ್ರತಿಯೊಬ್ಬರು ಕೈಗೊಳ್ಳಬೇಕು. ಆವಾಗ ಇಂತಹ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಜನಸಾಮಾನ್ಯರೇ ಸಿದ್ಧರಾದಂತೆ ಆಗುತ್ತೆ. ಆ ರೀತಿ ಆಗಲಿ ಅಂತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಆಶಯ ಅಂತ ಹೇಳ್ತಾ ಇವತ್ತಿನ ದುನಿಯಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.